ಭಾರತೀಯ ಟಿ20 ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಗೆಲುವಿನ ಅಧ್ಯಾಯ ಮುಂದುವರೆದಿದೆ. 2024ರಲ್ಲಿ ಶುರುವಾದ ಈ ಹೊಸ ಅಧ್ಯಾಯದಿಂದ ಕೇವಲ 3 ವರ್ಷಗಳಲ್ಲಿ ಆರ್ಸಿಬಿಗೆ ದಕ್ಕಿದ್ದು ಬರೋಬ್ಬರಿ 4 ಟ್ರೋಫಿಗಳು. ಅದರಲ್ಲೂ ಐಪಿಎಲ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟ ಅಲಂಕರಿಸಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. 2024 ಮೊದಲ WPL ಟ್ರೋಫಿ. ಸ್ಮೃತಿ ಮಂಧನ ನೇತೃತ್ವದ ಆರ್ಸಿಬಿ ಮಹಿಳಾ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸಿ ಫ್ರಾಂಚೈಸ್ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಈ ಟ್ರೋಫಿಯೊಂದಿಗೆ ಆರ್ಸಿಬಿ ಹೊಸ ಅಧ್ಯಾಯವನ್ನು ಆರಂಭಿಸಿದ್ರು. 2025 ಮೊದಲ ಐಪಿಎಲ್ ಟ್ರೋಫಿ. 17 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ತೆರೆ ಎಳೆದು ಪುರುಷರ ತಂಡವು ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿತ್ತು. ಈ ಮೂಲಕ ಐಪಿಎಲ್ನಲ್ಲೂ ಆರ್ಸಿಬಿ ಪ್ರಶಸ್ತಿ ಖಾತೆಯನ್ನು ತೆರೆಯಿತು. ಇನ್ನು 2026 ಎರಡನೇ WPL ಟ್ರೋಫಿ. ಫೆಬ್ರವರಿ 2026ರಲ್ಲಿ ನಡೆದ ರೋಮಾಂಚಕ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ದಾಖಲೆಯ ರನ್ ಚೇಸ್ ಮಾಡುವ ಮೂಲಕ ಆರ್ಸಿಬಿ ಮಹಿಳಾ ತಂಡ ಎರಡನೇ ಬಾರಿಗೆ ಕಪ್ ಅನ್ನು ಗೆದ್ದುಕೊಂಡಿತು. ಈ ಮೂಲಕ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ 2 ಟ್ರೋಫಿ ಗೆದ್ದ ಹೆಗ್ಗಳಿಕೆಯನ್ನ ತಮ್ಮದಾಗಿಸಿಕೊಂಡಿದ್ರು. 2026 ಎರಡನೇ ಐಪಿಎಲ್ ಟ್ರೋಫಿ. ಇದೀಗ 2026ರ ಐಪಿಎಲ್ ಸೀಸನ್ನಲ್ಲೂ ರಜತ್ ಪಟಿದಾರ್ ನೇತೃತ್ವದ ಆರ್ಸಿಬಿ ಪುರುಷರ ತಂಡ ಮತ್ತೊಮ್ಮೆ ಟ್ರೋಫಿ ಮುಡಿಗೇರಿಸಿಕೊಂಡಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.